ನೆಕ್ಸ್ಟ್ ಬಿಗ್ ಚಾಲೆಂಜ್ ವಾಸ್ ಪೊಲೀಸ್ ಸ್ಟೇಷನ್ ಮತ್ತು ಫೈಟ್. ಆ ಪೊಲೀಸ್ ಸ್ಟೇಷನ್ ಸೆಟ್ ಇಫ್ ಐ ರಿಮೆಂಬರ್ ಇಟ್ ನಂಗೆ ಒಂಥರ ಅಳು ಬರುತ್ತೆ. ಬಿಕಾಸ್ ಆ ಸೆಟ್ಟಲ್ಲಿ AC ಇಲ್ಲ. ಮೋಸ್ಟ್ಲಿ ಎಲ್ಲ ಸ್ಟುಡಿಯೋಸಲ್ಲಿ AC ಹಾಕ್ತಾರೆ, ಆ ದೊಡ್ಡ ಎಕ್ಸಾಸ್ಟ್ ಫ್ಯಾನ್ ಅಥವಾ ಏನೋ ಒಂಥರ ವೆಂಟಿಲೇಷನ್ ಇರುತ್ತೆ. ಆ ಲೈಟ್ಸ್, ಆ ಮೇಕಪ್ ಎಷ್ಟು ಬೆವರ್ತಿದ್ವಿ, ಇಟ್ ವಾಸ್ ಹಾರಿಬಲ್. ಹೊರಗಡೆ ನಿಂತಿರೋರಿಗೆ ಚಳಿ, ಇಲ್ಲಿ ಎಷ್ಟು ಬೆಳಕಿರೋದಂದ್ರೆ ನಮ್ಗೆಲ್ಲರಿಗೂ ಇಲ್ಲಿ ಬೆವರು. ಫಸ್ಟ್ ನಾವು ಪೊಲೀಸ್ ಸ್ಟೇಷನ್ನ ಮಾಡಲಿಲ್ಲ, ಅದಲ್ಲೇ ಮೇಲ್ಗಡೆ ನಡೀತಾ ಇತ್ತು ಸೆಟ್ ವರ್ಕ್ ಎಲ್ಲ. ಫೈಟಿಂಗ್ ಸೀಕ್ವೆನ್ಸ್ದು ಸೆಟ್ ರೆಡಿ ಮಾಡಿಟ್ಟಿದ್ರು. ಸೊ ನಾವು ಅದನ್ನು ಯಾಕೆ ಪ್ಲಾನ್ ಮಾಡ್ಕೊಂಡ್ವಿ ಅಂದರೆ, ನಾವು ಫೈಟ್ ಶೂಟ್ ಮಾಡೋ ಟೈಮಲ್ಲಿ ವಿ ಕ್ಯಾನ್ ಕೀಪ್ ಡೂಯಿಂಗ್ ಇಂಪ್ರೂವ್ಮೆಂಟ್ಸ್ ಟು ದ ಪೊಲೀಸ್ ಸ್ಟೇಷನ್ ಅಂತ. ಸತ್ಯ ಹೆಗ್ಡೆ ಅವರು ಫೋನ್ ಮಾಡಿಬಿಟ್ಟು ಈ ಥರ ತುಂಬ ದೊಡ್ಡ ಸೆಟ್ ಎಲ್ಲ ಹಾಕಿದ್ದೀನಿ, ನನಗೆ ಸ್ವಲ್ಪ ನಿಮ್ಮ ಎಕ್ಸ್ಪೀರಿಯನ್ಸ್ಡ್ ವರ್ಕ್ ಬೇಕಿದ್ದಕ್ಕೆ ಬರ್ತೀರಾ ಅಂತ ಕೇಳಿದೆ. ಅವರು ಕರೆಕ್ಟಾಗಿ ಅದೊಂದೇ ವಾರ ಫ್ರೀ ಇದ್ರು. ಆಯಿತು, ನಾನು ಈ ವೀಕಲ್ಲಿ ನನ್ನ ಶೆಡ್ಯೂಲ್ ಬ್ರೇಕ್ ಆಗಿದೆ, ಬರ್ತೀನಿ, ನಾಳೆ ಲೊಕೇಶನ್ ನೋಡ್ಬಿಡೋಣ. ನಾಳೆನೇ ಶೂಟಿಂಗ್ ಮಾಡಬೇಕು, ಬಟ್ ನನಗೆ ನಾಳೆ ಒಂದ್ಸಲ ಲೊಕೇಶನ್ ನೋಡಬೇಕಾಗಿರೋದ್ರೆ ಒಂದಿನ ಪೋಸ್ಟ್ಪೋನ್ ಮಾಡಿಬಿಟ್ಟು ಶೂಟಿಂಗ್ ಮಾಡೋಣ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ನಾವು ಲೊಕೇಶನ್ ನೋಡೋಕೆ ಹೋದಾಗ ಒಂದು ಚಿಕ್ಕ ಸ್ಟೋರಿ ಹೇಳಿದ್ರು. ಒಂದೊಂದು ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ನನಗೆ ಏನೋ ಅರ್ಥನೇ ಆಗ್ತಿಲ್ಲ ಏನು ಹೇಳ್ತಾ ಇದ್ದಾರೆ ಅಂತ. ಯಾಕಂದರೆ ಸ್ಮೋಕ್ ಹಾಕಬೇಕು, ಸಡನ್ನಾಗಿ ಲೈಟ್ ಆಫ್ ಆಗುತ್ತೆ, ಸೂಪರ್ ಪವರ್ ಅಲ್ಲಿ ಬರಬೇಕು, ಮಳೆ ಬರುತ್ತೆ, ಲೈಟ್ನಿಂಗ್ ಬೇಕು, ಆ್ಯಕ್ಷನ್ ಸೀಕ್ವೆನ್ಸ್ ಇದೆ, 360 ಡಿಗ್ರಿ ಶಾರ್ಟ್ಸ್ ಬೇಕು, ಅದ್ರ ಜೊತೆ CCTV ಫುಟೇಜ್ ಬೇಕು. ಸೊ ಇದು ಹೇಳ್ತಾ ಇರೋದು ರೇನ್ ಎಫೆಕ್ಟು, ಲೈಟ್ನಿಂಗು, ಅದು ಇದು ಹೆಂಗಪ್ಪ ಮಾಡೋದು ಅನ್ನೋದೇ ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದ್ದು. ಯಾವುದು ಹೇಳಿದ್ರು ಎಲ್ಲವೂ ಹಿಂಗೆ ಈಸಿ ಆಗುವಂಥ ಕೆಲಸನೇ ಇಲ್ಲ. ಎಲ್ಲನೂ ನಾವು ಅದಕ್ಕೆಲ್ಲದಕ್ಕೂ ಸೇರಿ ಪ್ಲ್ಯಾನ್ ಮಾಡಿ ಲೈಟಿಂಗ್ ಮಾಡಿ ರೆಡಿ ಆಗಬೇಕು. ಆ ಸೆಲ್ ಸೀನ್ನ ತಲೆ ಒಳಗಡೆ ಹಾಕೊಳ್ಳೋಕೆ ತುಂಬಾ ಟೈಮ್ ತೊಗೊಂಡು ಟೆನ್ಷನ್ ಆಗೋಗಿತ್ತು. ಒಂದು ಭಯ ಆಯಿತು, ಯಾಕಂದರೆ ಪವನ್ ಜೊತೆ ಮಾಡ್ತಾ ಇದ್ದೀನಿ, ಅವ್ನು ಹಾಕ್ಕೊಂಡಿರೋ ಶೆಡ್ಯೂಲಿಗೆ ನಾನು ಹೆಂಗೆ ಕಂಪ್ಲೀಟ್ ಮಾಡೋಕ್ಕಾಗತ್ತಾ, ಕಂಪ್ಲೀಟ್ ಜೊತೆಗೆ ಚೆನ್ನಾಗಿ ಮಾಡೋಕ್ಕಾಗತ್ತಾ, ಏನು ಮಾಡ್ತೀನಿ ಅನ್ನೋದೇ ನನಗೊಂದು ಚೂರು ಟೆನ್ಷನ್ ಆಗ್ಬಿಟ್ಟಿತ್ತು. ಇಟ್ ವಾಸ್ ಅಮೇಝಿಂಗ್. ಯೂಶಲಿ ಐ ವಿಲ್ ಬಿ ದ ಒನ್ ರಶಿಂಗ್. ಸತ್ಯ ಹೆಗ್ಡೆ ಅವರು ಉಲ್ಟಾ, ನಾನೇ ರಶ್ ಅಂದರೆ ಅವ್ರು ಇನ್ನೂ ಡಬಲ್ ಸ್ಪೀಡಲ್ಲಿ ಮಾಡ್ತಾಯಿದ್ರು. ನಾನು ಇನ್ನೂ ತಿನ್ನೋ ಅಷ್ಟೊತ್ತಿಗೆ ಅವ್ರು ಮುಗ್ದೋಗ್ಬಿಟ್ಟು ಹಿ ವುಡ್ ಬಿ ರೆಡಿ ವಿತ್ ದ ಲೈಟಿಂಗ್. ಅಥವಾ ನನಗೆ ಗಿಲ್ಟಿ ಅನಿಸ್ತಿತ್ತು ಡೈರೆಕ್ಟ್ರಾಗಿ ನಾನು ಇನ್ನೂ ಇಲ್ಲೇ ಇದ್ದೀನಲ್ಲ ಅಂತ. ಫೈಟ್ ಸೀಕ್ವೆನ್ಸಲ್ಲಿ ಸ್ಮಾಲ್ ಸ್ಪೇಸ್, ಅವರು 2 ಫ್ಯಾನ್ ಹಾಕಿದ್ರು, ಆ ಫ್ಯಾನಿಗೆ ಲೈಟ್ ಹಾಕಿ ಆ ಫ್ಯಾನ್ ಮೂವ್ ಆಗೋದಕ್ಕೆ. ಇಂಟ್ರೆಸ್ಟಿಂಗ್ ಏನು ಅಂದರೆ, ಆ ಫ್ಯಾನನ್ನು ನಮ್ಮ ಸೆಟ್ ಅವ್ರು ಸೇರಿಕೊಂಡು ಈ ಬ್ಯಾಟ್ರಿ ಪವರ್ಡ್ ಏನೇನೋ ಮಾಡೋರು. ಕರೆಕ್ಟ್ ಶಾರ್ಟ್ ಟೈಮಿಗೆ ಅದು ತಿರುಗೋದು ನಿಲ್ತೋಗೋದು. ಸೊ ಆಮೇಲೆ ಯಾವನೋ ಒಬ್ಬ ದಾರ ಹಾಕಿಬಿಟ್ಟು ಮ್ಯಾನ್ಯುಯಲ್ ಆಗಿ ದಾರ ಎಳೆದಾಗ ಆ ಫ್ಯಾನ್ ತಿರುಗತ್ತೆ. ಮತ್ತೆ ಡಬಲ್ ಕಾಲ್ ಶೀಟ್ಸ್, ಮೈ ವರ್ಸ್ಟ್ ಎನಿಮಿ. ನಮಗೆ ಹಗಲಲ್ಲಿ ಎದ್ದು ರಾತ್ರಿ ಮಲ್ಗ ಅಭ್ಯಾಸ. ಲೂಸಿಯಾದಲ್ಲೂ ರಾತ್ರಿ ನಿದ್ದೆ ಕೆಡ್ತಾ ಇದ್ವಿ, ಹೋಗಿದ್ದು ಅಷ್ಟೇ ದಿನದಲ್ಲಿ. ಯೂಟರ್ನಲ್ಲಿ ದಿ ಹ್ಯಾಬಿಟ್ ಕಂಟಿನ್ಯೂ. ಪವನಿಂದ ಹಿಡಿದು ಎಲ್ಲರೂ ಕೆಲವು ಸತಿ ತೂಕಡಿಸ್ಕೊಂಡಿರೋರು, ಕಾರಲ್ಲಿ ಮಾತ್ರ ನಿದ್ದೆ ಮಾಡೋರು. ಎವ್ರಿಬಡಿ ಹ್ಯಾಡ್ ಎ ಸ್ಲೀಪಿ ಫೇಸ್. ಹೇಳಕ್ಕೆ ನಾವು ಆ ರಾಕ್ಲೈನ್ ಸ್ಟುಡಿಯೋಸಲ್ಲಿ 7 ದಿನ ಶೂಟ್ ಮಾಡಿದ್ವಿ, ಆದರೆ ಆ್ಯಕ್ಚುಲಿ ಕನ್ಸಿಡರ್ ಮಾಡಿದ್ರೆ ಅದು ಇಟ್ಸ್ ಈಕ್ವಲೆಂಟ್ ಟು 14 ದಿನ. ಫಾರ್ ಎಕ್ಸಾಂಪಲ್, ಶೂಟ್ ಮುಗಿಸ್ಕೊಂಡು ನಾವು 2 AM ಇನ್ ದ ಮಾರ್ನಿಂಗ್ ನಾವು ಮನೆಗೆ ಬರ್ತಿದ್ವಿ. ಮಲ್ಗೋ ಅಷ್ಟರಲ್ಲಿ 2:30, 3 ಅಂದ್ಕೊಳ್ಳಿ. ಮತ್ತೆ ಕಾಲ್ ಬರ್ತಿತ್ತು, ಓಕೆ ಶ್ರದ್ಧಾ, ಗಾಡಿ ಇಸ್ ರೆಡಿ ಫಾರ್ ಪಿಕಪ್. ಎಷ್ಟು ಗಂಟೆಗೆ? 7 AM, 8 AM. ಸೊ ಆ್ಯಂಡ್ ದೆನ್ ಅಗೇನ್ ದ ಡೇ ವುಡ್ ಗೋ ಆನ್ ಟಿಲ್ ಲೈಕ್ 12 midnight ಇಲ್ಲ 1 AM. ಸೊ ಈ ಥರ ಎಷ್ಟು ವಿ ಡಿಡ್ ಲಾಂಗ್ ವರ್ಕಿಂಗ್ ಅವರ್ಸ್. ಸೊ ಈ ಸೆಲ್ಲಲ್ಲಿ ಒಂದು ಸೀಕ್ವೆನ್ಸ್ ಇದೆ, ಅವರಷ್ಟು ಜನ ಫೈಟ್ ಮಾಡ್ಬೇಕಂದ್ರೆ ಈ 4 ಜನ ಡೋರ್ನ ಶೂಟ್ ಮಾಡಿಬಿಟ್ಟು ಒಳಗೆ ಬರ್ತಾರೆ ಅಂತ. ಆ ಒಳಗೆ ಬಂದಮೇಲೆ ಆ ಗೋಸ್ಟ್ದು ಒಂದು ಸ್ವಲ್ಪ ಎಫೆಕ್ಟ್ ಆಗುತ್ತೆ, ಕಂಪ್ಲೀಟ್ಲಿ ಲೈಟ್ಸ್ ವಿಲ್ ಸ್ವಿಚ್ ಆಫ್. ಆಗ ಬರೀ ಲೈಟಿಂಗ್ ಬಿಟ್ಟರೆ ಬೇರೆ ಏನು ಲೈಟು ಇರಲ್ಲ. ಸೊ ಅದಾದ್ಮೇಲಿಂದ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬರೀ ಟಾರ್ಚ್ ಲೈಟಲ್ಲಿ ಪೊಲೀಸ್ ಹುಡುಕ್ತಾ ಇರ್ತಾರೆ, ಆಗ ಒಂದು ಬಾಡಿ ಕಾಣುತ್ತೆ ಅಂತ ಸ್ಕ್ರಿಪ್ಟಲ್ಲಿ ಬರ್ಕೊಂಡಿದ್ದೆ. ಬಟ್ ಅದು ಇನ್ನೇನು ಶೂಟ್ ಮಾಡಬೇಕು, ಆಗ ನನಗೆ ಬಂದಿದ್ದ ಡೌಟ್ ಏನು ಅಂದರೆ, ಈಗ ಟಾರ್ಚ್ ಲೈಟನ್ನು ನೀವು ಅವನ ಮೇಲೆ ಫೋಕಸ್ ಮಾಡಿದಾಗ ಈ ಪೊಲೀಸ್ ಮುಖ ಹೆಂಗೆ ನೋಡೋದು? ಯಾಕಂದರೆ ಎಲ್ಲಿಂದನೂ ಲೈಟ್ ಸೋರ್ಸ್ ಇಲ್ಲ. ದಿಸ್ ಇಸ್ ಐಮ್ ಎಕ್ಸ್ಪ್ಲೇನಿಂಗ್ ಬಿಕಾಸ್ ನೀವು ಸ್ಕ್ರಿಪ್ಟಲ್ಲಿ ಬರ್ಕೊಂಡಿರೋದು ಹೇಗೆ ಶೂಟಿಂಗಲ್ಲಿ ಇಟ್ ಕ್ಯಾನ್ ಬೆಟರ್ ಅಪ್. ಆಗ ನನಗೆ ಬಂದಿದ್ದ ಐಡಿಯಾ, ಈ ಕಾನ್ಸ್ಟೇಬಲ್ ಕಿರಣ್ ಏನು ಆ್ಯಕ್ಟ್ ಮಾಡಿದ್ದಾನೆ, ಅವನನ್ನು ವಿಲ್ ಚೇಂಜ್ ದಿಸ್ ಕ್ಯಾರೆಕ್ಟರ್. ಸೊ ಅವ್ನು ಟಾರ್ಚ್ ಇಟ್ಕೊಂಡು ಆಚೆ ನಿಂತಿರೋದ್ರಿಂದ ಈ 3 ಜನ ಪೊಲೀಸ್ ಮೇಲೆ ಲೈಟ್ ಬರುತ್ತೆ. ಹಿಸ್ ಟಾರ್ಚ್ ಬಿಕೇಮ್ ದ ಸೋರ್ಸ್. ಆ ಸೀನ್ ತುಂಬಾ ಚೆನ್ನಾಗಿ ಆಗೋದಕ್ಕೆ ಕಾರಣ 4 ಟಾರ್ಚ್.
ಅದು ಪ್ಲ್ಯಾನು ಚೆನ್ನಾಗಿ ವರ್ಕ್ ಆಯಿತು. ಯಾಕಂದರೆ ಸ್ಕ್ರೀನಲ್ಲಿ ನಿಮಗೆ ಟಾರ್ಚ್ ಬೀಮ್ದು ಸ್ಮೋಕ್ ಹಾಕಿದಾಗ ಕೊಡೋ ಫೀಲ್ ಇದೆಯಲ್ಲ, ಅದು ನಿಜವಾಗ್ಲೂ ಇಡೀ ಸೆಲ್ ಸೀನ್ನ ಚೆನ್ನಾಗಿ ಬರೋಕ್ಕೆ ಹೆಲ್ಪ್ ಮಾಡ್ತು. ಆ್ಯಂಡ್ ಆ ಲೈಟಿಂಗ್ ಪರ್ಪಸಿಂದ ಮಾಡಿರೋ ಚೇಂಜ್ ಆ್ಯಡೆಡ್ ಟು ದ ಡ್ರಮ್ಯಾಟಿಕ್ ವ್ಯಾಲ್ಯೂ ಆಫ್ ದ ಸೀನ್. ಈ ಆಡಿಯನ್ಸ್ಗೂ ಒಂದು ಭಯ ಇರುತ್ತೆ ಒಳಗೆ ಏನಿದೆ ಅನ್ನೋದನ್ನು. ಅವ್ನು ಆಚೆ ಇದ್ದಿದ್ದರಿಂದ ಆಡಿಯನ್ಸಿಗೆ ನಾವು ಪೊಲೀಸ್ ಬೇರೆ 3 ಜನ ಥರ ಧೈರ್ಯವಾಗಿ ಒಳಗೆ ಹೋಗೋದನ್ನ ನೋಡಬೇಕಾ ಅಥವಾ ಕಿರಣ್ ಜೊತೆ ನಾವು ಆಚೆ ಆ ಥರ ಒಂದು ಸಬ್ಕಾನ್ಷಿಯಸ್ ಕನೆಕ್ಟ್ ಆಗುತ್ತೆ. ಆಮೇಲೆ ಒಂದು ಎಂಡ್ ಶಾಟ್ ತೆಗೆದಾಗ ಪವನ್ ಖುಷಿ ಆಗಿದ್ದೇನೆಂದರೆ, ಒಂದು ಕ್ಯಾರೆಕ್ಟ್ರು ಪೊಲೀಸ್ನಿಂದ ಹಂಗೇ ಬ್ಯಾಕ್ ಹೋಗುತ್ತೆ. ಅದನ್ನ ಹೆಂಗೆ ಶೂಟ್ ಮಾಡೋದಂದರೆ, ಆಮೇಲೆ ತಿರ್ಗಾ ಒಂದು ಬೆಡ್ಶೀಟಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ಅದ್ರ ಮೇಲೆ ನಾನು ಕೂತ್ಕೊಂಡು ಹಂಗೆ ಬೆಡ್ಶೀಟ್ ಎಳ್ಕೊಂಡು ಹೋದರೆ ಆ ಥರ ಒಂದು ಶೂಟ್ ಮಾಡಿದ್ವಿ. ಎಲ್ರಿಗೂ ನಗ್ತಾ ಇದ್ರು, ಏನು ಹಿಂಗೆಲ್ಲ ಶೂಟಿಂಗ್ ಮಾಡ್ತೀರಾ ಅಂತ. ಸೊಳ್ಳೆ, ಐ ಡೋಂಟ್ ನೋ, ಆ ಏರಿಯಾನಲ್ಲಿ ಏನೋ ಒಂದು ಡಿಫ್ರೆಂಟ್ ಬ್ರೀಡ್ ಆಫ್ ಮಸ್ಕಿಟೋಸ್. ಆದರೆ ಎಷ್ಟೇ ಓಡೋಮಾಸ್ ಹಚ್ಚಿದ್ರು ದೇ ಡೋಂಟ್ ಗೋ. ಮತ್ತು ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ನಮ್ಮ ಪೊಲೀಸ್ ಸ್ಟೇಷನ್ ಸೆಟ್ ಏನಂದರೆ,